ಪೊಲೀಸರ ವಿಚಾರಣೆಯನ್ನ ಮುಗಿಸಿ ತೆರಳಿದ ನಿರ್ದೇಶಕ ಮಿಲನ ಪ್ರಕಾಶ್. ಪೊಲೀಸರ ವಿಚಾರಣೆಯನ್ನ ಮುಗಿಸಿ ನಿರ್ದೇಶಕ ಮಿಲನ ಪ್ರಕಾಶ್ ಅವರು ತೆರಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಶೂಟಿಂಗಿಗೆ ರೆಡಿಯಾಗಿದ್ರು. ಬೆಂಗಳೂರಿನ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ನಿರ್ದೇಶಕ ಮಿಲನ ಪ್ರಕಾಶ್ ಅವರ ವಿಚಾರಣೆ ಕೂಡ ನಡೆದಿದೆ. ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿ ಡೈರೆಕ್ಟರ್ ಹೋಗಿದ್ದಾರೆ. ನಿರ್ದೇಶಕ ಮಿಲನ ಪ್ರಕಾಶ್ ವಿಚಾರಣೆಯನ್ನು ನಡೆಸಿದ್ದಾರೆ. ಎಸಿಪಿ ವಿಜಯನಗರ ಉಪ ವಿಭಾಗದ ಎಸಿಪಿ ಅವರಿಂದ ಡೈರೆಕ್ಟರ್ ಮಿಲನ ಪ್ರಕಾಶ್ ಅವರ ವಿಚಾರಣೆ ನಡೆದಿದೆ. ಎಸಿಪಿ ಚಂದನ್ ಅವರು ರೇಣುಕಾಸ್ವಾಮಿ ಹತ್ಯೆಯಾಗುತ್ತೆ, ಅದರ ಮಾರನೇ ದಿನ ದರ್ಶನ್ ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರ್ತಾರೆ. ಒಂದಷ್ಟು ದೃಶ್ಯಗಳ ಚಿತ್ರೀಕರಣ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ನಿರ್ದೇಶಕರಿಗೆ ಯಾಕಪ್ಪ ವಿಚಾರಣೆಗೆ ಕರೆಸಿದ್ರು ಅಂದ್ರೆ ಈ ಪ್ರಕರಣದ ಬಗ್ಗೆ ಏನಾದರೂ ದರ್ಶನ್ ಮಾತನಾಡಿರಬಹುದಾ, ಆ ಸಾಧ್ಯತೆ ಇದೆಯಾ? ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನ ಚಿತ್ರದುರ್ಗದಿಂದ ಕರೆತಂದಿದ್ದೀವಿ, ಈ ಥರ ಎಲ್ಲ ಆಗೋಗಿದೆ, ಏನಾದರೂ ಬಾಯಿ ಬಿಟ್ಟಿರಬಹುದಾ? ಆ ಘಟನೆಯ ಕುರಿತು ನಿರ್ದೇಶಕ ಮಿಲನ ಪ್ರಕಾಶ್ ಅವರ ಜೊತೆಗೆ ಚರ್ಚೆ ಆಗಿದ್ದೇ ಆದರೆ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೋಸ್ಕರ ಪೊಲೀಸರು ವಿಚಾರಣೆಗೆ ಮಿಲನ ಪ್ರಕಾಶ್ ಅವರನ್ನ ಕರೆದಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಒಂದು ಕಡೆ ಮಾಜಿ ಉಪಮೇಯರ್ಗೆ ಸಂಕಷ್ಟವನ್ನ ತಂದೊಡ್ಡಿರೋದು 40 ಲಕ್ಷ ರೂಪಾಯಿ, ಮತ್ತೊಂದು ಕಡೆ ಮಿಲನ ಪ್ರಕಾಶ್ ಅವರನ್ನ ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಜೊತೆಗೆ ಈಗಾಗಲೇ ವಿಚಾರಣೆ ಮುಗಿಸಿ ಮಿಲನ ಪ್ರಕಾಶ್ ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಏನೇನು ಬೆಳವಣಿಗೆಗಳಾಗಿದೆ ಅಂತ? ಮಧುಶ್ರೀ, ಏನಂತಂದ್ರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಅಡಿಯಲ್ಲಿ ಏನಂತಂದ್ರೆ ದರ್ಶನ್ ಮತ್ತು ಗ್ಯಾಂಗ್ ಈಗಾಗಲೇ ಏನಂತಂದ್ರೆ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 13 ಜನ ಮತ್ತೆ ತುಮಕೂರಿನಲ್ಲಿ 4 ಜನ ಆರೋಪಿಗಳು ಇರ್ತಕ್ಕಂಥದ್ದು. ಸೊ ಇದೆಲ್ಲದರ ನಡುವೆ ಏನಂತಂದ್ರೆ 17 ಜನರನ್ನ ಹೊರತುಪಡಿಸಿ ಅವತ್ತು ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಬೆಳವಣಿಗೆಗಳಾಯ್ತು ಅನ್ನೋದನ್ನು ಸಂಪೂರ್ಣವಾಗಿ ಸಾಕ್ಷ್ಯಾಧಾರಗಳ ಸಮೇತ ಕಲೆ ಹಾಕಿರ್ತಕ್ಕಂತಹ ತನಿಖಾಧಿಕಾರಿಗಳು ಇವತ್ತು ಕೂಡ ಕೆಲವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಡೆವಿಲ್ ಸಿನಿಮಾದ ನಿರ್ದೇಶಕ ಮಿಲನ ಪ್ರಕಾಶ್ ಅವರಿಗೆ ನೋಟಿಸ್ ಕೊಟ್ಟಿದ್ರು. ಅದಾದ ನಂತರ ಏನಂತಂದ್ರೆ 40 ಲಕ್ಷ ಹಣವನ್ನ ದರ್ಶನ್ ಅವರು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಮಾಜಿ ಉಪಮೇಯರ್ ಮೋಹನ್ ರಾಜ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಈಗಾಗಲೇ 2 ಗಂಟೆ ಸುಮಾರಿಗೆ ಮಿಲನ ಪ್ರಕಾಶ್ ಏನು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿದ್ರು, ಬಸವೇಶ್ವರ ನಗರ ಠಾಣೆಗೆ ಆಗಮಿಸಿದ್ರು. ಸೊ 1.5 ಗಂಟೆಗಳ ಕಾಲ ಪ್ರಕಾಶ್ ಅವರನ್ನ ಪ್ರಶ್ನೆ ಮಾಡಲಾಯಿತು. ಸಹಜವಾಗಿ ಏನಂತಂದ್ರೆ ಇರುವಂತಹ ಮಾಹಿತಿ ಪ್ರಕಾರ ಈ ಒಂದು ರೇಣುಕಾಸ್ವಾಮಿಯ ಕೊಲೆ ಏನಾಗುತ್ತೋ ಅದಾದ ನಂತರ ಅಂದ್ರೆ ಸೋಮವಾರ ಮತ್ತು ಮಂಗಳವಾರ ಆಸ್ ಯೂಶುವಲ್ ಡೆವಿಲ್ ಸಿನಿಮಾದ ಶೂಟಿಂಗ್ ಗೆ ಪ್ಲಾನ್ ಆಗಿತ್ತೆ. ಸೋಮವಾರ ದರ್ಶನ್ ಶೂಟಿಂಗ್ ನಲ್ಲೂ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದ ಬಗ್ಗೆ ಅಲ್ಲಿ ಶೂಟಿಂಗ್ ಸೆಟ್ ನಲ್ಲಿ ಆಗಿರ್ಬೋದು, ಮತ್ತೆ ತಮ್ಮ ಆಪ್ತರ ಜೊತೆ ಆಗಿರ್ಬೋದು, ಮತ್ತೆ ತಮ್ಮ ಬಳಿ ಆಗಿರ್ಬೋದು, ಯಾವ್ದಾದ್ರು ವಿಚಾರಗಳನ್ನ ಹಂಚಿಕೊಂಡಿದ್ರ ಅಥವಾ ಅವತ್ತೇ ಶೂಟಿಂಗ್ ಗೆ ಯಾಕೆ ಪ್ಲಾನ್ ಮಾಡಲಾಗಿತ್ತು, ಈ ರೀತಿಯ ವಿಚಾರಗಳನ್ನ ಪೊಲೀಸರು ಮತ್ತೆ ತನಿಖಾಧಿಕಾರಿಗಳು ಕೇಳಿರುವಂತದ್ದು ಒಂದ್ ಕಡೆ. ಆದ್ರೆ ಸಹಜವಾಗಿ ಅಂದ್ರೆ ಅವತ್ತು ದರ್ಶನ್ ಅವರು ಉಳ್ಕೊಂಡಿದ್ದ ಹೋಟೆಲ್ ಏನಿತ್ತು ರಾಡಿಸನ್ ಬ್ಲೂ ಹೋಟೆಲ್, ಅದು ನಿರ್ಮಾಪಕರು ಅಂದ್ರೆ ಈ ಒಂದು ಚಿತ್ರದ ಪ್ರೊಡಕ್ಷನ್ ಹೌಸ್ ನಿಂದ ಆ ರೂಮ್ ಅನ್ನ ಬುಕ್ ಮಾಡಲಾಗಿತ್ತು. ಸೊ ಹಾಗಾಗಿ ಆ ಕಾರಣಕ್ಕೂ ಕೂಡ ಅವರನ್ನ ಸಂಪೂರ್ಣವಾಗಿ ಪ್ರಶ್ನೆ ಮಾಡಲಾಗುತ್ತೆ. ಅಂದ್ರೆ ಅವತ್ತೇ ಯಾಕೆ ಶೂಟಿಂಗ್ ಪ್ಲಾನ್ ಆಗಿತ್ತು, ಇದೆಲ್ಲವೂ ಮುಂಚೆ ಪೂರ್ವ ನಿರ್ಧರಿತ ಆಗಿತ್ತಾ, ಅಥವಾ ಈ ಪ್ರಕರಣ ಆದ ನಂತರ ದರ್ಶನ್ ಅವರು ಇದ್ದಕ್ಕಿದ್ದಂತೆ ಏಕಾಏಕಿ ಶೂಟಿಂಗ್ ಪ್ಲಾನ್ ಮಾಡಿ ಅಂತ ಒಂದು ಸಜೆಷನ್ ಕೊಟ್ರ ಅನ್ನುವಂತ ವಿಚಾರಗಳನ್ನು ಸೇರಿದಂತೆ ಇವರು ಯಾವುದಾದ್ರೂ ಹಣವನ್ನ ಅವರಿಗೆ ಅವತ್ತು ಕೊಡುವಂತಹ ಸಂದರ್ಭಗಳು ಬಂದಿತ್ತ, ಅಥವಾ ನಿಮ್ಮಿಂದ ಏನಾದ್ರೂ ಹಣವನ್ನ ಪಡೆದುಕೊಂಡಿದ್ರ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಈಗ ತನಿಖಾಧಿಕಾರಿಗಳು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಮಿಲನ ಪ್ರಕಾಶ್ ಅವರನ್ನ ಪ್ರಶ್ನೆ ಮಾಡಿರುವಂತದ್ದು ಒಂದ್ ಕಡೆ. ಆದ್ರೆ ಅದೇ ರೀತಿಯಾಗಿ ಮೋಹನ್ ರಾಜ್ ಅವರನ್ನು ಕೂಡ 40 ಲಕ್ಷ ಹಣವನ್ನ ದರ್ಶನ್ ಅವರು ಕೊಲೆ ಆದ ದಿನದಂದೇ ನಿಮ್ಮ ಹತ್ರ ಯಾಕೆ ಇಸ್ಕೊಂಡ್ರು ಮತ್ತೆ ಎಷ್ಟೊತ್ತಿಗೆ ಇಸ್ಕೊಂಡ್ರು ಅನ್ನುವಂಥದ್ರ ಜೊತೆಗೆ ಕ್ಯಾಶ್ ರೂಪದಲ್ಲಿ ಕೊಡುವಂತಹ ಸಂದರ್ಭ ಯಾಕೆ ಬಂದಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗ ಮೋಹನ್ ರಾಜ್ ಅವರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೂಡ ಮೋಹನ್ ರಾಜ್ ಅವರು ಸ್ಟೇಷನ್ ನಲ್ಲಿ ಇರ್ತಕ್ಕಂಥದ್ದು, ತನಿಖಾಧಿಕಾರಿಗಳ ಮುಂದೆನೇ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇಡೀ ಒಂದು ಪ್ರಕರಣದ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರ್ತಕ್ಕಂತಹ ತನಿಖಾಧಿಕಾರಿಗಳು ಬೇರೆ ಬೇರೆ ಆಯಾಮದಲ್ಲಿ ಈಗ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾಲ್ತೇಶ್.